ವೇದಿಕೆಗೆ ಶಫಿ ಬಂದ್ರೆ ವೇದಿಕೆ ವೀರ್ಗಳೆಲ್ಲ ನಡುತ್ತಾ ಇರ್ತಿದೆ. ಜನಗಳ ಕಾಲಲ್ಲ, ವೇದಿಕೆ ಚೇರೆ ನಡೀತಾ ಇರ್ತದೆ. ವೀರರು ಹೋರಾಟಗಾರ ವೇದಿಕೆಗೆ ಶಫಿ ಬಂದ್ರೆ ವೇದಿಕೆ ವೀರ್ಗಳೆಲ್ಲ ನಡುತ್ತಾ ಇರ್ತಿದೆ. ಜನಗಳ ಕಾಲಲ್ಲ, ವೇದಿಕೆ ಚೇರೆ ನಡೀತಾ ಇರ್ತದೆ. ಅಂತ ಧ್ವನಿ ಇರುವಂತ ಶಫಿ ನನ್ನ ಒಂದ್ ರೀತಿಯ ಆತ್ಮೀಯ ಸ್ನೇಹಿತ, ಅನ್ನೋದ್ರಿಂದ ಕೊಚ್ಕೋ ಸ್ನೇಹಿತ. ಇಬ್ರು ಒಂದೇ, ನಮ್ಮ ತತ್ವ ಒಂದೇ, ನಮ್ಮ ಸಿದ್ಧಾಂತ ಒಂದೇ. ಅವ್ರಿಗೂ ಸ್ವಾಗತ ಕೋರ್ತೇನೆ. ಕನ್ನಡದ ಹೋರಾಟಗಾರರು ಎರಡೇ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ದಯಮಾಡಿ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಎರಡು ಮಾತಾಡಬೇಕಾಗಿ ವಿನಂತಿ. ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ ದಯಮಾಡಿ ಒಂದ್ ನಿಮಿಷ ಎಲ್ಲ ನಿಂತ್ಕೊಂಡು ತಾಯಿ ಭುವನೇಶ್ವರಿಗೆ ಜೈಕಾರ ಹಾಕ್ಬೇಕು. ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ ಜೈ ಕನ್ನಡ, ಜೈ ಜೈ ಕನ್ನಡ. ವೇದಿಕೆ ಮೇಲೆ ಇರ್ತಕ್ಕಂಥ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಲ್ಲಾನು ಒಟ್ಟಿಗೆ ನಮ್ಮ ಲೋಕೇಶ್ ಗೌಡರು ಈ ವೇದಿಕೆಯಲ್ಲಿ ಅರ್ಥಪೂರ್ಣವಾದ ವೇದಿಕೆನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕರ್ನಾಟಕ ಗಜಪಡೆ ರಕ್ಷಣಾ ವೇದಿಕೆ ಲೋಕೇಶ್ ಗೌಡರಿಗೆ ನನ್ನ ನಮಸ್ಕಾರನ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಕಾರಣದ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ರಾಜಕಾರಣಿ ಬೇರೆ, ರಾಜಕಾರಣಿ ಹುಲಿ ಆಗೋದು ಬೇರೆ. ಇವತ್ತು ಮಲ್ಲೇಶ್ವರಂ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಶೋಕ್ ನಾರಾಯಣ್ ರವರು ಬರೀ ರಾಜಕಾರಣದಲ್ಲಿ ಅವ್ರ ಹೆಸರು ಹೇಳಿದ್ರೆ ಇವತ್ತು ಎಷ್ಟೋ ಜನ ರಾಜಕಾರಣ ನಿಮ್ಮನ್ನು ನೋಡ್ಕೊಂಡು ಅಭಿಮಾನಿಗಳಿಗೆ ರಾಜಕಾರಣ ಮಾಡಿದ್ರೆ ಇವ್ರ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ನಿಮ್ಮ ಅಭಿಮಾನಿಗಳಿದ್ದಾರೆ ಸರ್. ನಾನು ಕಿವಿಯಾರ ಕೇಳಿದ್ದೀನಿ, ಕಂಡಾರೆ ಕಂಡಿದ್ದೀನಿ. ಆಮೇಲೆ ನಾವು ಕಾರ್ಯ ಅಂದ್ರೆ ಪೊಲೀಸ್ ಇಲಾಖೆ ಏನು ಅಶೋಕ್ ಕುಮಾರ್ ಸರ್ ಆಗ್ಲಿ, ಶಿವರಾಮ್ ಸರ್ ಆಗ್ಲಿ, ಸರ್ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಾನು ಇಡೀ ರಾಜ್ಯ 31 ಜಿಲ್ಲೆಯಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ರಾಜ್ಯೋತ್ಸವಕ್ಕೆ ಭಾಗಿಯಾಗಿದ್ದೀನಿ. ಸುಮಾರು 30ರಿಂದ 40ರಷ್ಟು ಭಾಗ ಪೊಲೀಸ್ ಇಲಾಖೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಪ್ರೇರಣೆ ತಗೊಂಡು ಪೊಲೀಸ್ ಇಲಾಖೆ ಸೇರ್ಕೊಂಡಿದ್ದಾರೆ ಸರ್. ಇದನ್ನ ನಾನು ನೇರ ಪ್ರತ್ಯೇಕ ಸಾಕ್ಷಿ. ಆಮೇಲೆ ನ್ಯಾಯಾಂಗ ವಕೀಲರಾಗಿರ್ತಕ್ಕಂಥ ನಾಣಯ್ಯ ಸರ್ ಸುಮಾರು 50ರಿಂದ 60 ವರ್ಷಗಳ ಕಾಲ ಬಡವರಿಗೆ ಕನ್ನಡಿಗರ ಪರವಾಗಿ ನಿಂತ್ಕೊಂಡು, ಬಡವರ ಪರವಾಗಿ ನಿಂತ್ಕೊಂಡು ಅವರು ನ್ಯಾಯ ಕೊಡಿಸೋದ್ರಲ್ಲಿ ರಾಜ್ಯದಲ್ಲಿ 31 ಜಿಲ್ಲೆಗೂ ಸಮೇತನು ನ್ಯಾಯ ಕೊಡಿಸೋದ್ರಲ್ಲಿ ಕನ್ನಡಿಗರ ಮನಸ್ಸನ್ನ ಗೆಲ್ಲುವಂತ ಕೆಲಸ ನಾರಾಯಣ ಸರ್ ಮಾಡಿದ್ದಾರೆ. ಆಮೇಲೆ ಈ ಭಾಗದ ಹುಚ್ಚಪ್ಪಯ್ಯ ಅವ್ರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ, ಮತ್ತೆ ಚಲನಚಿತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣೇಶ್ ರಾವ್ ಅವರು ಇದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಮತ್ತೆ ನಮ್ಮೆಲ್ಲ ಯುವ ಹೋರಾಟಗಾರರು ವೇದಿಕೆಯಲ್ಲಿದ್ದಾರೆ, ಅವ್ರಿಗೂ ಕೂಡ. ಇದು ನಾನು ಮಾತಾಡಿದ ಒಂದೇ ಒಂದು ಉದ್ದೇಶ ಏನಂದ್ರೆ ಸರ್, ಬೆಳಗಾವಿಯಲ್ಲಿ MES ಪುಂಡ್ರ ಹಾವಳಿ ಜಾಸ್ತಿ ಇದೆ ಸರ್. ನಾವೆಲ್ಲ ಬಾವುಟಾರಿಸಿದ್ರೆ ನವೆಂಬರ್ 1ನೇ ತಾರೀಕು ಆ ಪುಂಡ್ರು ನಾಳ ದಿನ ಕಪ್ಪು ಬಟ್ಟೆ ಕಟ್ಕೊಂಡು ನಾಳ ದಿನನ ಕಪ್ಪುದನ್ನ ಆಚರಣೆ ಮಾಡ್ತಾರೆ. ತುಂಬಾ ನೋವಿದೆ ಸರ್, ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಕುದಿಯುತ್ತೆ ಸರ್ ಆ ವಿಚಾರದಲ್ಲಿ. ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನೀವೇನು ಹೋಗ್ತಾ ಇದ್ದೀರೋ, ದಯಮಾಡಿ ಈ MES ಪುಂಡ್ರ ವಿರುದ್ಧ ತಾವು ಧ್ವನಿ ಎತ್ತಬೇಕು ಅಂತ ಹೇಳ್ಬಿಟ್ಟು ಕನ್ನಡಿಗರ 31 ಜಿಲ್ಲೆಯ ಕನ್ನಡಿಗರ ಪರವಾಗಿ ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ MES ಪುಂಡ್ರ ವಿರುದ್ಧ ತಾವು ಧ್ವನಿ ಎತ್ತಬೇಕು ಸರ್. ಯಾಕಂದ್ರೆ ನಾವು ನವೆಂಬರ್ 1ನೇ ತಾರೀಕು ಬಾವುಟ ಆರಿಸಿ CH ರಾಜ್ಯೋತ್ಸವ ಮಾಡಿದ್ರೆ ಆ MES ಪುಂಡ್ರು ಕಪ್ಪು ಬಾವುಟ, ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತಾ ಕರಾಳ ದಿನಾಚರಣೆ ಮಾಡ್ತಾರೆ. ಇದು ಕನ್ನಡಿಗರ ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಚಳಿಗಾಲದ ಅಧಿವೇಶನ ಧ್ವನಿ ಎತ್ತಬೇಕು. ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮನ ನಮ್ಮ ಲೋಕೇಶ್ ಗೌಡರು ಏನ್ ಮಾಡ್ತಾರೆ, ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲ ಮಲ್ಲೇಶ್ವರಂ ಭಾಗದ ಕ್ಷೇತ್ರದ ಜನರ ಪರವಾಗಿ ಮತ್ತೆ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಶುಭಾಶಯ ಹೇಳ್ತಾ, ಮತ್ತೊಮ್ಮೆ ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ ಜೈ ಕನ್ನಡ, ಜೈ ಜೈ ಕನ್ನಡ. ಎಲ್ಲರೂ ಜೈ ಜೈ ಕರ್ನಾಟಕ.